We will now have a talk by Dr. Subhashini Sairam on Trikarana Shuddhi. Dr. Shubha Sairam is a dentist by profession, Group 2 student of Sri Sathya Sai Vahini Sudhamra. She is also singer at Vrindavan. Over to you, Dr. Shubha. Om Shri Sai. I offer my most humble pranams and the divine for the beloved. ಎಲ್ಲರಿಗೂ ಸಪ್ರೇಮ ಸಾಯಿರಾಮ್. ಸಪ್ತಾಹ ಅಂತ ಬಂದಿದ ತಕ್ಷಣ ನಮಗೆಲ್ಲ ಒಂದು ಹುಮ್ಮಸ್ಸು, ಕೀರ್ತನೆಯಲ್ಲಿರುತ್ತೋ ಎಲ್ಲ ತರ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಶುರುವಾಗುತ್ತೆ. ಅದಾದ್ಮೇಲೆ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ, ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ, ವಾಟ್ಸ್ಆಪ್ ಗ್ರೂಪ್ ಫಾರ್ಮ್ ಆಗುತ್ತೆ. ಯಾವ್ಯಾವ ಭಜನ್ ಹಾಡೋಣ, ಯಾವ್ಯಾವ ಹಾಡುಗಳನ್ನ ಹಾಡೋಣ, ಇನ್ವಿಟೇಷನ್ ಯಾರು ಮಾಡ್ತಾರೆ, ಎಲ್ಲದರಲ್ಲೂ ಒಂದೊಂದು ಡಿಸ್ಕಷನ್ ನಡೆಯುತ್ತೆ. ಹಾಗೆ ಆಗ್ತಾ ಆಗ್ತಾ ಸಪ್ತಾಹ ಬಂದೇ ಬಿಡುತ್ತೆ. ಇವತ್ತು ಫಸ್ಟ್ ಡೇ ಆಫ್ ಸಪ್ತಾಹ. ಇವತ್ತು ಬೆಳಗ್ಗೆ ನಾವೆಲ್ಲರೂ ಸಹ ನಗರ ಸಂಕೀರ್ತನೆಗೆ ಎಷ್ಟು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಇವಾಗಲೂ ಸಹ 6:30 ಮುಂಚೆನೆ ಎಷ್ಟು ಜನ ಬಂದು ಇಲ್ಲಿ ಸೇರಿ ನಮ್ಮ ಸಪ್ತಾಹವನ್ನು ಶುರು ಮಾಡ್ಕೊಂಡಿದ್ದೀವಿ. ಐ ಆಮ್ ಶ್ಯೂರ್ ಇಲ್ಲಿರುವಂತಹ ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಪ್ತಾಹದಲ್ಲಿ ಭಾಗವಹಿಸಿದ್ದಾರೆ. ಸಮ್ ಆರ್ ಅದರ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ದೇರ್ ಫ್ರಮ್ ಈಚ್ ಅಂಡ್ ಎವ್ರಿ ಪರ್ಸನ್. ಸೊ ಥಾಟ್ ಆಫ್ ಸಪ್ತಾಹ, ವರ್ಡ್ ಆಫ್ ಸಪ್ತಾಹ ಅಂಡ್ ಡೀಡ್ ಆಫ್ ಸಪ್ತಾಹ, ದಿಸ್ itself is Trikarana Shuddhi. That is today's topic, Trikarana Shuddhi. First, let us understand what is Trikarana Shuddhi. 3 andre number 3. Karana antandre it is an instrument or a channel. See, we interact with this outside world in 3 ways. ಫಸ್ಟ್ ಇಸ್ ದ ಇನ್ಪುಟ್. ನಾವು ಏನನ್ನು ನೋಡ್ತೀವೋ, ನಮ್ಮ ಸುತ್ತ ಏನೇನು ನೋಡ್ತೀವೋ ಅದನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಥಾಟ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹೂವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹೂವು ಅಂತ ಒಂದು ಥಾಟ್ ನಮಗೆ ಬರುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಚಾನಲ್. ದ ಫಸ್ಟ್ ಚಾನಲ್ ಇಸ್ ಥಾಟ್, ವೇರ್ ದರ್ ಇಸ್ ಅನ್ ಇನ್ಪುಟ್ ಫ್ರಮ್ ಔಟ್ಸೈಡ್ ವರ್ಲ್ಡ್. ಥಾಟ್ ಫಾರ್ಮ್ ಆಗಿದ ತಕ್ಷಣ ದರ್ ಹ್ಯಾಸ್ ಟು ಬಿ ಅನ್ ಆಕ್ಷನ್ ಆನ್ ದಟ್ ಅಲ್ವಾ. ಆ ಥಾಟ್ ಅನ್ನ ನಾವು ಆಚೆ ಹಾಕ್ಬೇಕು, ಅದನ್ನ ಹೊರಗೆ ಹಾಕ್ಬೇಕು. ಹೇಗೆ ಅಂದ್ರೆ ಥ್ರೂ ವರ್ಡ್. ಅಂದ್ರೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ನಮ್ಗೊಂದು ಯೋಚನೆ ಬಂತು, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಪಕ್ಕ ಕೂತಿರೋರ್ಗೆ ಹೇಳ್ತೀವಿ, ನೋಡು ಈ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ದಟ್ ಇಸ್ ವರ್ಡ್ ಅಥವಾ ವಾಕ್ ಅಥವಾ ಸ್ಪೀಚ್. ದಟ್ ಇಸ್ ದ ಸೆಕೆಂಡ್ ಚಾನಲ್ ಥ್ರೂ ವಿಚ್ ವಿ ಕಮ್ಯುನಿಕೇಟ್ ವಿತ್ ದ ಔಟ್ಸೈಡ್ ವರ್ಲ್ಡ್. ಮೂರನೇ ಚಾನಲ್ ಏನಂದ್ರೆ ಡೀಡ್ ಅಥವಾ ಆಕ್ಷನ್. ಈಗ ನಾವು ಏನೋ ಒಂದು ಮಾತಾಡಿದೀವಿ, ಅದ್ರ ಬಗ್ಗೆನೇ ನಾವು ಒಂದು ಕೆಲಸವನ್ನು ಸಹ ನಾವು ಮಾಡ್ತೀವಿ. ದಟ್ ವಿ ಡೂ ಇಟ್ ಟು ದ ಔಟ್ಸೈಡ್ ವರ್ಲ್ಡ್. ಸೊ ದಟ್ ಫಾರ್ಮ್ಸ್ ದ ಥರ್ಡ್ ಚಾನಲ್. ಈಗ ಅದೇ ಹೂವಿತ್ತು, ಎಷ್ಟು ಚೆನ್ನಾಗಿದೆ ಹೂವು ಅಂತ ಹೇಳಿದ್ವಿ, ಆ ಹೂ ಕರಣಾಸ್. ಥರ್ಡ್ ವರ್ಡ್ ಇಸ್ ಶುದ್ಧಿ. ಶುದ್ಧಿ ಅಂದ್ರೆ ಎಲ್ಲರಿಗೂ ಗೊತ್ತು, ಪ್ಯೂರ್ ಆಗಿರುತ್ತೆ. ಸೊ ವೆನ್ ದರ್ ಇಸ್ ಪ್ಯೂರಿಟಿ ಅಂಡ್ ಹಾರ್ಮನಿ ಆಫ್ ದೀಸ್ 3 ಚಾನಲ್ಸ್, ದಟ್ ಇಸ್ ಥಾಟ್, ವರ್ಡ್ ಅಂಡ್ ಡೀಡ್, it is called as Trikarana Shuddhi. In other words, ನಾವು ಏನನ್ನ ಯೋಚನೆ ಮಾಡ್ತೀವೋ ಅದನ್ನೇ ನಾವು ಮಾತಾಡಿ, ನಾವು ಏನನ್ನು ಮಾತಾಡ್ತೀವೋ ಅದನ್ನೇ ನಾವು ಕಾರ್ಯರೂಪದಲ್ಲಿ ತಂದ್ರೆ that itself means Trikarana Shuddhi. ಬ್ರಹ್ಮ, ವಿಷ್ಣು, ಮಹೇಶ್ವರ, ದ ಟ್ರಿನಿಟಿ ಅಂತ ಹೇಳ್ತೀವಿ. ನಾವು ಯಾವಾಗಲೂ ಅನ್ಕೋತೀವಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಕೈಲಾಸದಲ್ಲಿ, ವೈಕುಂಠದಲ್ಲಿ ಎಲ್ಲೋ ಇದ್ದಾರೆ ಅಂತ ಅನ್ಕೋತೀವಿ ಅಲ್ವಾ? ಇಲ್ಲ, ಅವರು ನಮ್ಮ ದೇಹದಲ್ಲೇ ಇದ್ದಾರೆ. ಈಶ್ವರ ಸರ್ವಭೂತಾನ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಸಹ ಈಶ್ವರ ಇದ್ದಾನೆ. ಎಲ್ಲಿದ್ದಾನೆ ಅಂದ್ರೆ ನಮ್ಮ ಹೃದಯ ಕಮಲದಲ್ಲಿ ಇದ್ದಾನೆ. ನಾವು whenever we talk, we tell ಅಲ್ಲ, you speak with your heart, speak from your heart, do your action from your heart ಅಂತ ಹೇಳ್ತೀವಿ. ಸೊ ಈಚ್ ಥಿಂಗ್ ದಟ್ ವಿ ಡೂ ಇಟ್ ಶುಡ್ ಕಮ್ ಫ್ರಮ್ ದ ಹಾರ್ಟ್. ಹಾಗೆ ಈಶ್ವರ ಇಸ್ ಅಸೋಸಿಯೇಟೆಡ್ ವಿತ್ ಡೀಡ್. ಅಂದ್ರೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ that has to be from the heart. That is representative of
ಈಶ್ವರ. ಫ್ರಮ್ ದ ಹಾರ್ಟ್ ಅರೈಸಸ್ ದ ಮೈಂಡ್. ಈ ಮೈಂಡ್ ಅನ್ನೋದು ಆಲ್ ಪರ್ವೇಸಿವ್, ನಮ್ಗೆಲ್ಲ ಗೊತ್ತು. ಮನಸ್ಸಿಗೆ ಒಂದು ಕ್ಷಣದಲ್ಲಿ ನೀನು ಇಡೀ ಪ್ರಪಂಚನ ಸುತ್ಕೊಂಡು ಬಾ ಅಂದ್ರೆ ಇಟ್ ಡಸಂಟ್ ನೀಡ್ 1 ಸೆಕೆಂಡ್ ಆಲ್ಸೋ ಅಂತ ಹಿಂಗೋಗಿ ಇಲ್ಲಿ ಬರುತ್ತೆ. ಇಟ್ ಇಸ್ ದೇರ್, ಇಟ್ಸ್ ಆಲ್ ಪರ್ವೇಸಿವ್. ಸಿಮಿಲರ್ಲಿ ವಿಷ್ಣು ಇಸ್ ಆಲ್ ಪರ್ವೇಸಿವ್. ಈ ಪ್ರಪಂಚದ ಕಣ ಕಣದಲ್ಲೂ ವಿಷ್ಣು ಇದ್ದಾರೆ. ಸೊ ವಿಷ್ಣು ಇಸ್ ರೆಪ್ರೆಸೆಂಟೇಟಿವ್ ಆಫ್ ದ ಮೈಂಡ್. ಮೈಂಡ್ ಅಂದ್ರೆ ಏನು? ಇಟ್ ಇಸ್ ಜಸ್ಟ್ ಅ ಬಂಡಲ್ ಆಫ್ ಥಾಟ್ಸ್. ಎಲ್ಲ ಥಾಟ್ಸ್ ಏನಿದೆ ದಟ್ ಇಸ್ ಆಲ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಬ್ರಹ್ಮ. ಹಾಗಾದ್ರೆ ಥಾಟ್ ಅಂದ್ರೆ ಏನು? ವಿಷ್ಣು. ವರ್ಡ್ ಅಂದ್ರೆ ಏನು? ಬ್ರಹ್ಮ. ಡೀಡ್ ಅಂದ್ರೆ ಏನು? ಈಶ್ವರ. ಸೊ ನಮ್ಮಲ್ಲಿ ಈ ಟ್ರಿನಿಟಿ ನಮ್ಮೊಳಗೆ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿದಾಗ ವಿ ರೀಚ್ ದ ಸುಪ್ರೀಂ ಆತ್ಮ ಅಥವಾ ಪರಮಾತ್ಮನನ್ನು ರೀಚ್ ಆಗ್ತೀವಿ ಅಂತ ಹೇಳ್ತೀವಿ. ಹಾಗೆಯೇ ವೆನ್ ವಿ ಹ್ಯಾವ್ ತ್ರಿಕರಣ ಶುದ್ಧಿ, ವೆನ್ ವಿ ಹ್ಯಾವ್ ಮಾಡ್ತಾನೋ ಆತ ಮಾತನಾಡುವಾಗ ಅದನ್ನೇ ಮಾತಾಡಿ, ಹಾಗೂ ಮತ್ತೆ ಅದು ಕರ್ಮವನ್ನು ಮಾಡುವಾಗ ಆತ ಅದೇ ಕರ್ಮವನ್ನು, ವೆನ್ ಹಿ ಎವ್ರಿಥಿಂಗ್ ಇಸ್ ಯುನೈಟೆಡ್, ಸಚ್ ಅ ಪರ್ಸನ್ ಇಸ್ ಕಾಲ್ಡ್ ಆಸ್ ಅ ಮಹಾತ್ಮ. ಸಾಧಾರಣವಾಗಿ ನಮ್ಗೆ ಏನಾಗತ್ತೆ, ನಾವೆಲ್ಲ ಅನ್ಕೋತೀವಿ ಥರ್ಸ್ಡೇ, ಇವತ್ತು ಥರ್ಸ್ಡೇ 6:30 ನಾನು ಅರ್ಜನ್ಗೆ ಐ ವಿಲ್ ಬಿ ಆನ್ ಟೈಮ್ ಅಂತ ಅನ್ಕೋತೀವಿ. ಅದನ್ನು ಮನೆಯವ್ರಿಗೆಲ್ಲ ಹೇಳ್ತೀವಿ, ನಾನು ಇವತ್ತು 6 ಹೊರಟ್ಬಿಡ್ತೀನಿ ಆಯ್ತಾ, ನಾನು 6:15 ನಾನು ಇರಬೇಕು ಅಲ್ಲಿ ಸಮಿತಿಗೆ. 6:10 ಆಗತ್ತೆ, 5 ನಿಮಿಷ ಇದೆಯಲ್ಲ, ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡೋಣ ಅಂತ ನೋಡ್ತಾ ಕೂತ್ಕೋತೀವಿ. ಹೋಗುತ್ತೆ ಟೈಮು. 6:25 ಅಲ್ಲೇ ಆಗೋಗುತ್ತೆ. ಎಷ್ಟು ಗಂಟೆಗೆ ಬರ್ತೀವಿ ನಾವು? 6:45ಗೆ ಬಂದು ಸಮಿತಿಗೆ ರೀಚ್. ಸಚ್ ಅ ಪರ್ಸನ್. ಸೊ ಏನಾಯ್ತು? ಥಾಟ್ ಏನೋ ಇತ್ತು, ವಚನ ಏನೋ ಇತ್ತು, ಹೇಳಿದ್ದೇನೋ ಇತ್ತು, ನಾನು ಇರ್ತೀನಿ, ಟೈಮ್ ಹೊರಡ್ತೀನಿ ಅಂತ ಹೇಳಿದ್ದಾಯ್ತು. ಆದರೆ ಮಾಡಿದ್ದೇನು ಕೆಲಸ? ಟೈಮಿಗೆ ಬರಲಿಲ್ಲ. ಸೊ ವೆನ್ ಈಚ್ ಡಸ್ ಅನ್ಯ ಕರ್ಮಣ್ ಅನ್ಯ, ಇಂತಹ ಪರ್ಸನ್ ಇಸ್ ಕಾಲ್ಡ್ ಎಸ್ ದುರಾತ್ಮ. ಆತನನ್ನು ದುರಾತ್ಮ ಎಂದೇ ಕರೀತಾರೆ. ಒಂದು ಆಟೋ ಇದೆ, ಆಟೋಗೆ ಎಷ್ಟು ಚಕ್ರ ಇರುತ್ತೆ? 3. ಆಟೋನ ಆ 3 ಚಕ್ರಗಳು ಸೀದಾ ಇರುತ್ತೆ. ಆಟೋ ಸ್ಟಾರ್ಟ್ ಮಾಡಿದಾಗ ಸೀದಾ ಮುಂದಕ್ಕೆ ಹೋಗುತ್ತೆ, ಕರೆಕ್ಟಾ? ಈಗ ಒಂದು ಆಟೋ ತಗೊಳ್ಳೋಣ, ಅದರಲ್ಲಿ ಆ ಫ್ರಂಟ್ ಅಲ್ಲಿ ಇರುವಂತಹ ಚಕ್ರ ಏನಿದೆ ಅದು ಸ್ಟ್ರೈಟ್ ಆಗಿದೆ. ಓಕೆ, ರೈಟ್ ಸೈಡ್ ಅಲ್ಲಿ ಇರುವಂತಹ ಚಕ್ರ ಅದು ತಿರ್ಕೊಂಡ್ಬಿಟ್ರೆ ರೈಟ್ಗೆ, ಅಂದ್ರೆ ಆಟೋ ಶುರು ಇಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಚಕ್ರ ರೈಟ್ ಸೈಡ್ ಹೋಗುತ್ತೆ. ಲೆಫ್ಟ್ ಸೈಡ್ ಇರೋ ಚಕ್ರ ಲೆಫ್ಟ್ ತಿರ್ಕೊಂಡಿದೆ ಅಂತ. ಈ ತರ ಆದ ಆಟೋನ ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಅದು ಎಲ್ಲೋಗುತ್ತೆ? ಎಲ್ಲೂ ಹೋಗಲ್ಲ. ಏಕೆಂದ್ರೆ ಒಂದೊಂದು ಚಕ್ರನು ಅದನ್ನ ಒಂದೊಂದು ಕಡೆ ಎಳಿತಾ ಇದೆ. ಈ ಚಕ್ರಗಳು ಏನು? ದೇ ಆರ್ ನಥಿಂಗ್ ಬಟ್ ಥಾಟ್, ವರ್ಡ್ ಅಂಡ್ ಡೀಡ್. ಈ 3 ಸಹ 3 ಚಕ್ರಗಳು 3 ಸಹ ಒಂದೇ ಹಾದಿಯಲ್ಲಿದೆ, ಒಂದೇ ಡೈರೆಕ್ಷನ್ ಎಲ್ಲಿದ್ರೆ ಆಟೋ ಹೆಂಗೆ ಮುಂದೆ ಹೋಗುತ್ತೋ, ನಮ್ಮ ಈ ಸ್ಪಿರಿಚುವಲ್ ಜರ್ನಿನಲ್ಲಿ whenever all 3 are united, we can move in the straight path. ನಾವೆಲ್ಲ ಆ ಪರಮಾತ್ಮನಿಂದ ಬಂದಿರೋದು. ನಮ್ಮ there is so much of negativity. If you see a politician, he'll tell, vote for me. In 5 years, I will see to it that in Prashant Nagar there will not be a single pothole. He is thinking something, he is talking something, and what he does we all know. Alva, when the world around us is like this, why do we need, ಯಾಕೆ ಬೇಕು ಇದು ತ್ರಿಕರಣ ಶುದ್ಧಿ ಅಂತ ಒಂದು ಪ್ರಶ್ನೆ ಬಂದಾಗ ಸ್ವಾಮಿ ಇದಕ್ಕೆ ಹೇಳ್ತಾರೆ, ತ್ರಿಕರಣ ಶುದ್ಧಿ ಇಸ್ ನಥಿಂಗ್ ಬಟ್ ಅವರ್ ಇನ್ನೇಟ್ ಹ್ಯೂಮನ್ನೆಸ್. ಈಗ ನೀವು ಒಂದು ಬೆಲ್ಲವನ್ನು ತಗೊಂಡಾಗ ಅದು ಹೇಗಿರುತ್ತೆ? ಸ್ವೀಟ್ ಆಗಿರುತ್ತೆ. ದಪ್ಪವಾದ ಬೆಲ್ಲನ ತಗೊಂಡ್ರೆ ಅದು ಹೆಂಗಿರುತ್ತೆ? ಸ್ವೀಟ್ ಆಗಿರುತ್ತೆ. ಅದರಲ್ಲಿ ಒಂದು ಸಣ್ಣ ಚೂರು ತಗೊಂಡ್ರೆ ಅದು ಸ್ವೀಟ್. ಸೊ ಆ ಬೆಲ್ಲದ ಗುಣ ಏನಿದೆ ಅದು ಸ್ವೀಟ್ನೆಸ್. ದ ನ್ಯಾಚುರಲ್ ಪ್ರಾಪರ್ಟಿ ಆಫ್ ಅ ಜಾಗರಿ ಇಸ್ ಸ್ವೀಟ್ನೆಸ್. ಹಾಗೆ ದ ನ್ಯಾಚುರಲ್ ಪ್ರಾಪರ್ಟಿ ಆಫ್ ಅ ಹ್ಯೂಮನ್ ಇಸ್ ತ್ರಿಕರಣ ಶುದ್ಧಿ. ದಟ್ ಇಸ್ ಯೂನಿಟಿ ಆಫ್ ಥಾಟ್, ವರ್ಡ್ ಅಂಡ್ ಡೀಡ್. ಯಾಕೆಂದ್ರೆ ಈಗ ಸಪೋಸ್ ಸಡನ್ ಆಗಿ ನನ್ನ ಹತ್ರ ಯಾರಾದ್ರೂ ಬಂದ್ಬಿಟ್ಟು ವಾಟ್ ಇಸ್ ಯೋರ್ ನೇಮ್ ಅಂತಂದ್ರೆ ಶುಭ ಅಂದ್ಬಿಡ್ತೀನಿ. ಗೀತಾ ಅನ್ನಕ್ಕಾಗತ್ತಾ? ಸುಳ್ಳು ಬರತ್ತಾ ನಮ್ಮ ಬಾಯಲ್ಲಿ? ಇಟ್ ಇಸ್ ವೆರಿ ನ್ಯಾಚುರಲ್ ಫಾರ್ ಅಸ್. ವಾಟ್ ಡು ಯು ಡೂ? ಐ ಆಮ್ ಅ ಡ್ಯಾನ್ಸರ್ ಅಂತ ಹೇಳಕ್ಕಾಗತ್ತಾ? ಇಟ್ ಡಸಂಟ್ ಕಮ್. It is not natural for us. It is not at all our natural property. What is human? Human andre naturally his property, his humanness is nothing but unity of thought, word and deed. It is inherent within us, and to express that is what is Trikarana Shuddhi. ಒಂದು ಮನೆ ಇರುತ್ತೆ, ಅದರಲ್ಲಿ 3 ಜನ ಅಣ್ಣ ತಮ್ಮಂದಿರ್ತಾರೆ.
ಅವ್ರು 3 ಜನ ತುಂಬಾ ಅನ್ಯೋನ್ಯವಾಗಿರ್ತಾರೆ, ತುಂಬಾ ಖುಷಿಯಾಗಿರ್ತಾರೆ. ಅವಾಗ ಮನೆ ಹೆಂಗಿರುತ್ತೆ? ಖುಷಿಯಾಗಿರುತ್ತೆ. ಆ ಮನೆ ತುಂಬಾ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ. ಅದು ಒಂದು ದೇಗುಲ, ಒಂದು ದೇವಸ್ಥಾನ ತರ ಇರುತ್ತೆ ಅಲ್ವಾ? ಅದೇ ಸೇಮ್ 3 ಬ್ರದರ್ಸ್ ಇಫ್ ದೇ ಸ್ಟಾರ್ಟ್ ಫೈಟಿಂಗ್, ದಿನಾ ಆಫೀಸಿಂದ ಬರ್ತಾರೆ, ಜಗಳ, ದಿನಾ ಮಾತುಕತೆ, ದಿನಾ ಜಗಳ ಆಗ್ತಾ ಇರುತ್ತೆ, ಒಬ್ರಿಗೊಬ್ರು ಕಂಡ್ರಾಗಲ್ಲ, ಬೆಳಗ್ಗೆನೂ ಜಗಳ ಆಗುತ್ತೆ, ಮಧ್ಯಾಹ್ನ ಜಗಳ, ಸಾಯಂಕಾಲ. ದೆರ್ ಇಸ್ ನೋ ಹ್ಯಾಪಿನೆಸ್, ದೆರ್ ಇಸ್ ನೋ ಪೀಸ್. ಆವಾಗ ಮನೆ ಹೆಂಗಿರುತ್ತೆ? ಇಸ್ ದೇರ್ ಎನಿ ಹ್ಯಾಪಿನೆಸ್ ಇನ್ ದಟ್ ಹೌಸ್? ದೆರ್ ಇಸ್ ನೋ ಹ್ಯಾಪಿನೆಸ್, ದೆರ್ ಇಸ್ ನೋ ಪೀಸ್, ದೆರ್ ಇಸ್ ನೋ ಶಾಂತಿ ಆ ಮನೆಯಲ್ಲಿ. ಆ ಮನೆ ಅಂದ್ರೆ ಏನು? ನಮ್ಮ ದೇಹ. ಈ 3 ಬ್ರದರ್ಸ್ ಆರ್ ರೆಪ್ರೆಸೆಂಟೇಟಿವ್ ಆಫ್ ವಾಟ್? ಥಾಟ್, ವರ್ಡ್ ಅಂಡ್ ಡೀಡ್. ಆ 3 ಸಹ ಅನ್ಯೋನ್ಯವಾಗಿದ್ರೆ ನಾವು ಏನನ್ನು ಯೋಚನೆ ಮಾಡ್ತೀವೋ ಅದೇ ಮಾತಾಡಿ, ಏನನ್ನು ಮಾತಾಡ್ತೀವೋ ಅದೇ ರೀತಿ ನಡ್ಕೊಂಡಾಗ, ಆ ಯುನೈಟೆಡ್ ಆಗಿದ್ದಾಗ ನಮ್ಮ ದೇಹವು ಒಂದು ದೇಗುಲ ಆಗುತ್ತೆ. ಆ ದೇಗುಲದಲ್ಲಿ ಭಗವಂತ ಒಂದು ನೆಲೆಸ್ತಾನೆ. ನಮ್ಮ ಜೀವನದಲ್ಲಿ 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದನ್ನೆಲ್ಲ ನಾವು ಸಾಧಿಸಬೇಕು ಅಂತ ಹೇಳ್ತಾರೆ. ಸ್ವಾಮಿ ಹೇಳಿದ್ದಾರೆ, ಔಟ್ ಆಫ್ ದೀಸ್ 4 ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಧರ್ಮ. ಈ ಧರ್ಮವನ್ನು ಸಾಧಿಸುತ್ತಾರೆ. ಧರ್ಮ ಅಂದ್ರೆ ಏನು? ದ ನ್ಯಾಚುರಲ್ ಪ್ರಾಪರ್ಟಿ ಆಫ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ಜಾಗ್ರಿ, ವಾಟ್ ವಿ ಸ್ಪೋಕ್ ಅಬೌಟ್, ಇಸ್ ಇಟ್ಸ್ ಧರ್ಮ. ಹಾಗೆಯೇ ದ ನ್ಯಾಚುರಲ್ ಪ್ರಾಪರ್ಟಿ ಆಫ್ ಅ ಹ್ಯೂಮನ್ ಇಸ್ ತ್ರಿಕರ್ಣ ಶುದ್ಧಿ. ನಮ್ಮ ಧರ್ಮ ಏನು? ನಮ್ಮ ಧರ್ಮ ಏನಂತ ಹೇಳಿದ್ರೆ, ನಾವು ವಿ ಹ್ಯಾವ್ ಟು ಮೇಂಟೈನ್ ಯೂನಿಟಿ ಆಫ್ ಥಾಟ್, ವರ್ಡ್ ಅಂಡ್ ಡೀಡ್. ದಟ್ ಇಟ್ ಸೆಲ್ಫ್ ಇಸ್ ಅವರ್ ಧರ್ಮ. ಅಂಡ್ ವೆನ್ ವಿ ಫಾಲೋ ಅವರ್ ಧರ್ಮ, ಇಮ್ಯಾಜಿನ್ ಇಫ್ ಎವ್ರಿಬಡಿ ಇನ್ ದ ವರ್ಲ್ಡ್ ಇಸ್ ಫಾಲೋಯಿಂಗ್ ಧರ್ಮ, ಡೆಫಿನೆಟ್ಲಿ there will be peace and happiness in society. ಇಂಪಾರ್ಟೆನ್ಸ್ ಗೊತ್ತಾಯಿತು. ಪ್ರತಿಯೊಂದು ವರ್ಡ್ ಅಲ್ಲೂ, ಸೆಂಟೆನ್ಸ್ ಅಲ್ಲೂ ಐ ಹ್ಯಾವ್ ಬೀನ್ ಟೆಲಿಂಗ್ ವಿ ಶುಡ್ ಹ್ಯಾವ್ ಯೂನಿಟಿ ಆಫ್ ಥಾಟ್, ವರ್ಡ್ ಅಂಡ್ ಡೀಡ್. ಬಟ್ ಕ್ವೆಶ್ಚನ್ ಅರೈಸಸ್, ಹೌ ಟು ಅಚೀವ್ ಇಟ್? ಆಯ್ತು, ಸುಲಭವಾಗಿ ಹೇಳ್ಬಿಡ್ತೀರ, ಹೌ ಟು ಅಚೀವ್ ಇಟ್? ಸೊ ನಾವು ಫಸ್ಟ್ ಸ್ಲೈಡ್ ಅಲ್ಲೇ ಹೇಳಿದ್ವಿ 3 ಕರ್ಣಗಳಿರುತ್ತೆ ಅಂತ. ಲೆಟ್ ಅಸ್ ಲುಕ್ ಎಟ್ ಈಚ್ ಆಫ್ ದೋಸ್ and let us look at how to purify our thought, word and deed. Let us first remember that our thoughts are incredibly powerful. ಈಗ ಒಂದು ಕೆರೆ ಇದೆ ಅಂತ ಅನ್ಕೊಳ್ಳಿ. ಆ ಕೆರೆಯಲ್ಲಿ ಒಂದು ಕಲ್ಲು ಅಥವಾ ಒಂದು ಹಣ್ಣು ಆ ಕೆರೆಯ ಸೆಂಟರ್ ಅಲ್ಲಿ ಬಂದು ಬೀಳುತ್ತೆ. ಏನಾಗುತ್ತೆ? ನೀರಲ್ಲಿ ಏನಾಗುತ್ತೆ? ಅಲೆಗಳು ಫಾರ್ಮ್ ಆಗುತ್ತೆ. There are ripples that form on the surface of water. ಅದೇನಾಗುತ್ತೆ? ಅಲೆಗಳು ಅದು ಸೆಂಟರ್ ಇಂದ ಸ್ಟಾರ್ಟ್ ಆಗಿ ಹರಡ್ಕೊಂಡು ಆ ಕೆರೆ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲವೂ ಸಹ ಅದು ಹರಡುತ್ತೆ. ಇದೇ ಥರನೇ ಒಂದೇ ಒಂದು ಥಾಟ್ ನಮ್ಮ ಮನಸ್ಸಿನಲ್ಲಿ ಬಂದಾಗ, ಇಟ್ ಹ್ಯಾಸ್ ರಿಪಲ್ಸ್, ಇಟ್ ಹ್ಯಾಸ್ ಎಫೆಕ್ಟ್ಸ್ ವಿಚ್ ಸ್ಪ್ರೆಡ್ ಆಲ್ ಓವರ್ ಅವರ್ ಮೈಂಡ್ ಅಂಡ್ ಆಲ್ ಓವರ್ ಅವರ್ ಬಾಡಿ. ದ್ಯಾಟ್ ಇಸ್ ದ ಪವರ್ ಆಫ್ ಅ ಥಾಟ್. ಒಂದೇ ಒಂದು ಥಾಟ್ ಕ್ಯಾನ್ ಎಫೆಕ್ಟ್ ಅವರ್ ಹೋಲ್ ಬೀಯಿಂಗ್. ಈ ತರಹದ ಮೈಂಡ್ ಅನ್ನು ನಾವು ಹೇಗೆ ಪ್ಯೂರಿಫೈ ಮಾಡ್ಕೊಡೋದು? ಈಗ ನಾವು ಬಿಸಿಲಲ್ಲಿ ಹೋದಾಗ ವಿ ವೇರ್ ಸನ್ ಗ್ಲಾಸಸ್ ಅಲ್ವಾ? ವೈ ಡು ವಿ ವೇರ್ ಸನ್ ಗ್ಲಾಸಸ್? ಸೂರ್ಯನ ಬೆಳಕಿನಲ್ಲಿ UV ರೇಸ್ ಅಂತ ಇರುತ್ತೆ. ಸೂರ್ಯನ ಬೆಳಕೇನು ಒಳ್ಳೇದೆ, ಬಟ್ ಆದರೆ ಆ UV ರೇಸ್ ಅಂತ ಇರೋದು ಅದು ಒಳ್ಳೇದಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ನಾವೇನು ಮಾಡ್ತೀವಿ? ಸನ್ ಗ್ಲಾಸಸ್ ಹಾಕೋತೀವಿ. ಸನ್ ಗ್ಲಾಸ್ ಹಾಕೊಂಡಾಗ ಏನಾಗುತ್ತೆ? ಇಟ್ ವಿಲ್ ಬ್ಲಾಕ್ ದ UV ರೇಸ್. ಕರೆಕ್ಟಾ? ವಿ ವಾಂಟ್ ಟು ಪ್ರೊಟೆಕ್ಟ್ ಅವರ್ ಐಸ್, ಸೊ ಇಟ್ ವಿಲ್ ಬ್ಲಾಕ್ ದ UV ರೇಸ್. ಹಾಗೆಯೇ ಸ್ವಾಮಿ ಹ್ಯಾಸ್ ಟೋಲ್ಡ್, ಯು ವೇರ್ ಅ ಕನ್ನಡಕ ಹಾಕೊಳ್ಳಿ, ಒಂದು ಯು ವೇರ್ ಅ ಸ್ಪೆಕ್ಟಿಕಲ್ ದಟ್ ಇಸ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೇಷನ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. ದಿಸ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ ಇನ್ಕ್ವೈರಿ. ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಮೇಲೆ ಫ್ಯಾನ್ ಇದೆ. ಇಮ್ಯಾಜಿನ್ that I am standing near the fan and looking down upon myself. I am ಕೆಳಗಿದ್ದೀನಿ, but I am watching my every thought that is coming into my mind. I am checking it. I am discriminating it. Is it good? Is it bad? I am deciding that. If it is good, please come. If it is bad, no, go away. Stop it. All negative thoughts, stop them at the earliest. No, you are not allowed to enter the mind. This is what is called as constant inquiry, and this is something we need to do always, because ನಮ್ಮ ಪ್ರತಿ ಕ್ಷಣಕ್ಕೂ ಒಂದು 1000 ಥಾಟ್ಸ್ ನಮಗೆ ತಲೆಯಲ್ಲಿ ಬರ್ತಾನೆ ಇರುತ್ತೆ. ಅದನ್ನೆಲ್ಲನೂ ಸಹ ನಾವು ಒಬ್ಸರ್ವ್ ಮಾಡಿ
ಪ್ರತಿಯೊಂದು ಥಾಟು ಸಹ ಒಳಗೆ ಬರೋದು ಪ್ಯೂರ್ ಆಗಿರ್ಬೇಕು ಅಂತ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಹೇಗೆ ಮಾಡೋದು ಇದನ್ನ? ಒಂದು ಸಿಂಪಲ್ ವೇ ಇಸ್, ಈಗ ಯಾರೋ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಪ್ಪ, ಸಡನ್ ಆಗಿ ಇನ್ನೊಂದು ಗಾಡಿ ಅಡ್ಡ ಬಂದ್ಬಿಡುತ್ತೆ, ಎಷ್ಟು ಕೋಪ ಬರುತ್ತೆ ಅಂದ್ರೆ ಸೈಲಂ 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 ಚಾಂಟ್ ದ ಡಿವೈನ್ ನೇಮ್. ಒಂದು ಕೆಟ್ಟ ಥಾಟ್ ಬಂದ್ರೆ ರಿಪ್ಲೇಸ್ ಇಟ್ ಇಮಿಡಿಯೇಟ್ಲಿ ವಿತ್ ದ ಡಿವೈನ್. ಸೈಲಂ 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 ಸೈಲಂ. ನಮ್ಮ ಮನಸ್ಸೇನಿದೆ ಆ ನೆಗೆಟಿವ್ ಥಾಟ್ ಇಂದ ಇಮಿಡಿಯೇಟ್ಲಿ ಇಟ್ ಕಮ್ಸ್ ಟುವರ್ಡ್ಸ್ ಭಗವಾನ್. Another way is to replace all negative thoughts with positive thoughts. ಒಬ್ರು ಬಂದು ಹೇಳ್ತಾರೆ, ನೋಡೆ ನಾನು ಹೊಸ ಸೀರೆ ತಗೊಂಡೆ, ಚೆನ್ನಾಗಿದೆ ಅಲ್ವಾ, ಖುಷಿಯಾಗಿ ಬಂದು ಹೇಳ್ತಾರೆ. ನಾವು ನೋಡ್ತೀವಿ, ನಮ್ಗೆ ಇಷ್ಟ ಆಗಲ್ಲ ಅದು. ಅಯ್ಯೋ ಇಷ್ಟು ಗಾಡಿ ಆಗಿದೆ ಈ ಕಲರ್, ಡಿಸೈನ್ ನೋಡಿ ಚೆನ್ನಾಗೇ ಇಲ್ಲ ಅಂತ ಅನ್ಕೋತೀವಿ. ಬಟ್ ವಾಟ್ ಇಸ್ ಇಟ್? ಇಟ್ ಇಸ್ ಅ ನೆಗೆಟಿವ್. ಸೊ ನಾವೇನು ಹೇಳ್ತೀವಿ? ಲೆಟ್ ಇಟ್ ಬಿ. ವಿ ಶುಡ್ ನಾಟ್ ಟಾಕ್ ಇಟ್, ವಿ ಶುಡ್ ನಾಟ್ ಟೆಲ್ ದಮ್. ಸೊ ನಾವೇನು ಮಾಡ್ತೀವಿ? ವಿ ವಿಲ್ ರಿಪ್ಲೇಸ್ ದಟ್ ನೆಗೆಟಿವ್ ಥಾಟ್ ವಿತ್ ಅ ಪಾಸಿಟಿವ್ ಥಾಟ್. ಅವ್ಳಿಗೆ ಇಷ್ಟ ಆಯ್ತೇನೋ ಬಿಡು, ಅದಕ್ಕೆ ತಗೊಂಡಿದ್ದಾರೆ. ಅವ್ರ ಬಗ್ಗೆ ಕೆಟ್ಟದಾಗಿ ಸೀರೆ ಚೆನ್ನಾಗೇ ಇಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋ ಬದಲು ಅವ್ರಿಗೆ ಇಷ್ಟ ಆಗಿರ್ಬೇಕು ಅದಕ್ಕೆ ತಗೊಂಡಿದ್ದಾರೆ ಅಂತಂದ್ರೆ ಇಮಿಡಿಯೇಟ್ಲಿ ದಟ್ ನೆಗೆಟಿವ್ ಥಾಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಅ ಪಾಸಿಟಿವ್. ಮೆಡಿಟೇಷನ್ ಇಸ್ ಅನದರ್ ವೇ ಆಫ್ ಕಂಟ್ರೋಲಿಂಗ್ ದ ಮೈಂಡ್. ಅದು ಜ್ಯೋತಿ ಮೆಡಿಟೇಷನ್ ಆಗಿರಲಿ ಅಥವಾ ಮಾರ್ನಿಂಗ್ ಇಫ್ ಯು ಡೂ ಎನಿ ಸಾಧನ, ಮೆಡಿಟೇಟ್ ಮಾಡುವಾಗ ವಿ ಕಂಟ್ರೋಲ್ ಅವರ್ ಮೈಂಡ್. ನಮ್ಮ ಮುಂದೆ ಒಂದು ಜ್ಯೋತಿ ಇರುತ್ತೆ, ವಿ ಫೋಕಸ್ ಅವರ್ ಮೈಂಡ್ ಎಂಟೈರ್ಲಿ ಆನ್ ದಟ್ ಜ್ಯೋತಿ. ವಿ ಸ್ಟಾಪ್ ಆಲ್ ಥಾಟ್ಸ್, our entire concentration is on the jyoti, and this is a very good way of training the mind to control all negative thoughts. Next thought ಆದ್ಮೇಲೆ ವರ್ಡ್ಸ್ ಅಥವಾ ವಾಕ್. ನಮ್ಮ ವರ್ಡ್ ಹೆಂಗಿದೆ, ಆ ವರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, just like an arrow that has been shot. Once you have spoken a word, can you take it back? You cannot take it back. That is the importance of ಒಂದ್ಸರಿ ಮಾತಾಡ್ಬಿಟ್ರೆ ಅಷ್ಟೇ, ಅಲ್ಲಿ ಮುಗೀತು. ಇಲ್ಲ ನಾನು ತಪ್ಪು ಮಾತಾಡಿದೆ ಅಂತ ಹೇಳಕ್ಕಾಗಲ್ಲ, ಮಾತಾಡಿ ಆಗೋಗಿದೆ. ಸೊ ಹೌ ಶುಡ್ ಆರ್ ಥಾಟ್? ಫಸ್ಟ್ ಬಿಫೋರ್ ಟಾಕಿಂಗ್ ಥಿಂಕ್, ಇಸ್ ದಿಸ್ ಟ್ರೂ? ಇದು ಸತ್ಯವಾದ ಮಾತು, ಇದು ಒಳ್ಳೆಯ ಮಾತು. ವಿಲ್ ಇಟ್ ಇಂಪ್ರೂವ್ ದ ಸೈಲೆನ್ಸ್? ಸುಮ್ಮನೆ ಬಿಡೋದು ಒಳ್ಳೆಯದ ಅಥವಾ ಮಾತಾಡಿ? ಇಸ್ ಇಟ್ ಸ್ವೀಟ್? ವಿಲ್ ಇಟ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಪರ್ಸನ್ ಟು whom I am speaking? Once the matter passes all these tests, only then you talk. So there are a few terms that we usually describe. We say satyam, asatyam, and priyam and apriyam. So we always say satyam vada, priyam vada, satyam apriyam na bruya. So satyam bruya, priyam bruya, satyam apriyam na bruya. ಅಂದ್ರೆ ಸತ್ಯವಾದದ್ದು ಪ್ರಿಯವಾದದ್ದು ಎರಡನ್ನೂ ಮಾತಾಡ. ಆದರೆ ಅದೇ ಸತ್ಯ ಅಪ್ರಿಯವಾಗಿತ್ತು. ಯಾರೋ ಒಬ್ರು ಭಜನ್ ಹಾಡ್ತಾ ಇರ್ತಾರೆ, ಶ್ರುತಿ ಮಿಸ್ ಆಗಿರುತ್ತೆ, ನಿಮ್ಮ ಭಜನು ಇವತ್ತು ಮಿಸ್ಟೇಕ್ ಆಗುತ್ತೆ, ಚೆನ್ನಾಗಿರ್ಲಿಲ್ಲ. ಸತ್ಯನೇ, ಕರೆಕ್ಟೇ ಅದು. ಆದರೆ ಹಾಗೆ ಹೇಳಿದಾಗ ಆ ಮನುಷ್ಯನಿಗೆ ಹೇಗಾಗುತ್ತೆ ಮನಸ್ಸಲ್ಲಿ, ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ? ಸೊ ಇಟ್ ಇಸ್ ಬೆಟರ್ ಟು ಕೀಪ್ ಕ್ವೈಟ್ ದ್ಯಾನ್ ಟು ಟಾಕ್. ಅಪ್ರಿಯವಾದ ಸತ್ಯ, ಆ ಸತ್ಯವು ಅಪ್ರಿಯವಾಗಿದ್ದರೆ ಡೋಂಟ್ ಇವನ್ ಟಾಕ್, ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ. ಥರ್ಡ್ ಸ್ಕ್ವೇರ್ ಇಸ್ ಅಸತ್ಯಂ ಪ್ರಿಯಂ. ಇದನ್ನು ನಾವೆಲ್ಲ ಮಾಡಿರ್ತೀವಿ. ಬಾಸ್ ಇವತ್ತು ನಿಮ್ಮ ಸ್ಪೀಚು ಫಸ್ಟ್ ಕ್ಲಾಸ್ ಆಗಿತ್ತು, ಎಲ್ಲ ಸುಳ್ಳು. ಬಟ್ ಹೇಳ್ತೀವಿ, ಯಾಕೆ? ಬೆಣ್ಣೆ ಹಚ್ಬೇಕು. ಅಸತ್ಯವನ್ನು ನುಡಿಲೇಬಾರದು, ಸುಳ್ಳನ್ನು. ಡೋಂಟ್ ಸ್ಪೀಕ್ ಫಾಲ್ಸ್ಹುಡ್ ಅಟ್ ಆಲ್. ಅಸತ್ಯಂ ಅಪ್ರಿಯಂ, ದಿಸ್ ಇಸ್ ದ ವರ್ಸ್ಟ್. ಅದು ಸುಳ್ಳು ಅಷ್ಟೇ, ಅದು ಅಪ್ರಿಯವೂ ಅಷ್ಟೇ. ಅಂದರೆ ಯಾರನ್ನೋ ಒಬ್ಬನ ಗೇಲಿ ಮಾಡಿ, ದೀಸ್ ಟೂ ಆರ್ ದ ಟೈಮ್ಸ್ ದೆನ್ ದಟ್ ಟೈಮ್ ದಟ್ ವಿ ಶುಡ್ ಸ್ಪೀಕ್. ಸೊ ಸ್ವಾಮಿ ಸೇಸ್ ಅವಾಯ್ಡ್ ದೀಸ್ 4 things. First, uttering falsehood. Second, excessive talking. Third, gossiping. And fourth one is criticizing others. ಯಾರೋ ಇಲ್ಲದೆ ಇರುವಾಗ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಕಂಪ್ಲೀಟ್ಲಿ ಅವಾಯ್ಡ್ ದಟ್. ಮತ್ತೊಬ್ಬರನ್ನು ಕ್ರಿಟಿಸೈಸ್ ಮಾಡೋದು, ಕಂಪ್ಲೀಟ್ಲಿ ಅವಾಯ್ಡ್. ಆಲ್ವೇಸ್ ಯೂಸ್ ಡಿವೈನ್ ಸ್ಪೀಚ್. ಪ್ರಾಕ್ಟಿಸ್ ನಾಮಸ್ಮರಣ ಆ್ಯಂಡ್ ಪ್ರಾಕ್ಟಿಸ್ ಭಜನ್ಸ್. ನಾವು ಇಲ್ಲಿ ಯಾರನ್ನಾದ್ರೂ ಮೀಟ್ ಮಾಡಿದಾಗ, ಸರ್ ನಾವು ಹೇಗಿದ್ದೀರಾ ಅಂತ ಮಾತಾಡ್ತೀವಿ ಅಲ್ಲ, ಆ ಒಂದು ಸೆಂಟೆನ್ಸ್ ಅಲ್ಲೂ ಸಹ ವಿ ಹ್ಯಾವ್ ಇನ್ಕ್ಲೂಡೆಡ್ ದ ಡಿವೈನ್ ನೇಮ್, ವಿ ಹ್ಯಾವ್ ಇನ್ಕ್ಲೂಡೆಡ್ ಸ್ವಾಮೀಸ್ ನೇಮ್.
So our speech becomes divine. Use only divine, try to use always divine names and divine words. ಯೂಸ್ ನಾಮ ಜಪ. ಯಾವಾಗ ಫ್ರೀ ಆಗಿರ್ತೀವೋ, ಸುಮ್ಮನೆ ಕೂತಿರ್ತೀವೋ, ಕೀಪ್ ಡೂಯಿಂಗ್ ರಾಮ 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 or ಸಾಯಿ ರಾಮ ಸಾಯಿ ರಾಮ. ನಾಮ ಜಪ ವಿಲ್ ಆಲ್ವೇಸ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ಅವರ್ ಸ್ಪೀಚ್. ಯಾರೋ ಒಬ್ರು ಸಡನ್ ಆಗಿ ಬಂದು ಕೇಳ್ತಾರೆ, ನನ್ಗೆ ಇದೊಂದು ಕೆಲಸ ಮಾಡ್ಕೊಡು, ವಿ ಆರ್ ಬಿಸಿ ವಿತ್ ಸಮಥಿಂಗ್, ಯಾರೋ ದಿಲ್ ಸೇ ಡೂ ದಿಸ್ ಥಿಂಗ್ ಫಾರ್ ಮೀ, ಹೋಗೋ ನನಗೆ ಮಾಡಲ್ಲ ಅಂತಂದ್ರೆ ಇಟ್ ಇಸ್ ಸೋ ಹರ್ಟ್ಫುಲ್. So Swami says this, even if you can't oblige them, you can't help them at that point of them, at least speak obliging. I will do it in 10 minutes, okay? Anta helidre saku. That's all. You just have to say what you have to say in a different way, in a better way. So this is how we purify our word. Swami ನಮ್ಮನ್ನೆಲ್ಲ ದಿವ್ಯಾತ್ಮ ಸ್ವರೂಪಲಾರ ಅಂತ ಕರೀತಾರೆ. ಅಂದ್ರೆ within each of us is a spark of the Paramatma. Alva? What is everyone? Everyone is the same spark that is there in me. So everyone is actually a mirror. If I see everyone in front of me as a mirror, I see only myself. Alva? So will I speak badly to myself? No. In reality, everyone is a mirror. Because ನಮ್ಮ ನಿಮ್ಮಲ್ಲಿರುವಂತಹ ಆತ್ಮ ಒಂದೇ. So see everyone around you as a mirror, as a reflection of yourself. Automatically your speech will become divine. And the third one is our deeds. Purify your deeds. ನಾವು ಸಾಕಷ್ಟು ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇರ್ತೀವಿ. ಯಾವುದೇ ಆಗಲಿ ನಮ್ಮ ಕೆಲಸ, ಡೂ ಇಟ್ ವಿತ್ ಅ ಥಾಟ್ ದಟ್ ಇದ್ರಲ್ಲಿ ನನಗೇನಿದೆ ಅಂತ ಆ ಯೋಚನೆನ ಬಿಟ್ಟು ನಾವೇನು ಕರ್ತವ್ಯ ಮಾಡಬೇಕು, ಅದೇನು ಕೆಲಸ ಮಾಡಬೇಕು, ದ್ಯಾಟ್ ಇಸ್ ಇಂಪಾರ್ಟೆಂಟ್. ಇದ್ರಲ್ಲಿ ನನಗೇನು ಬರುತ್ತೆ ಅನ್ನೋ ಥಾಟ್ ಬೇಡ. ಲೆಟ್ ಅಸ್ ಡೂ ದ ವರ್ಕ್. ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಆ್ಯಂಡ್ ವಾಟ್ ಎವರ್ ಟಾಸ್ಕ್ ವಿ ಡು, ಅದನ್ನು ಸ್ವಾಮಿಗೆ ಪ್ರಸಾದ ಅನ್ನೋ ಭಾವನೆಯಲ್ಲಿ ನಾವು ಮಾಡಬೇಕು. ಈಗ ಮನೇಲಿ ಪ್ರಸಾದ ಮಾಡಿದ್ರೆ ನಾವು ಹೆಂಗೆ ಮಾಡ್ತೀವಿ? ಶುದ್ಧವಾದ ಪಾತ್ರೆ, ಶುದ್ಧವಾದ ಪದಾರ್ಥ ತಗೊಂಡು ಸ್ನಾನ ಮಾಡಿ ಅದನ್ನು ಪವಿತ್ರವಾಗಿ ಮಾಡಿ ದೇವ್ರ ಕೋಣೆಗೆ ಹೋಗಿ ಸ್ವಾಮಿ ಮುಂದೆ ಇರ್ತೀವಿ ಅಲ್ವಾ? ಇದೇ ರೀತಿ ನಾವು ಯಾವುದೇ ಒಂದು ಕೆಲಸ ಮಾಡಿ, ಈ ರೆಸೈನ ಫೋಲ್ಡ್ ಮಾಡಿ ಇಡೋದಾಗಲಿ, ಮೈಕ್ ಅರೇಂಜ್ ಮಾಡೋದಾಗಲಿ, ನಮ್ಮ ವರ್ಕ್ ಪ್ಲೇಸಲ್ಲಿ ನಮ್ಮ ಆಫೀಸಲ್ಲಿ ಮಾಡುವಂಥ ಕೆಲಸ ಆಗಲಿ, ಯಾವುದೇ ಆಗಲಿ, ದಟ್ ಇಸ್ ಆಲ್ಸೋ ಪ್ರಸಾದ ಟು ಸ್ವಾಮಿ. ಡೂ ಎವ್ರಿ ವರ್ಕ್, ಎವ್ರಿ ಡೀಡ್ ಇನ್ ಸಚ್ ಅ ವೇ ದಟ್ ಇಟ್ ಇಸ್ ಸೋ ಪ್ಯೂರ್, ಇಟ್ ಇಸ್ ಸೋ ಗುಡ್ ದಟ್ ಇಟ್ ಕ್ಯಾನ್ ಬಿ an arpane to Bhagwan, and this itself will purify all our deeds. So we saw how to get pure thoughts, pure words and pure deeds. What we need now is a harmony. All these should also be united. Onsari Swami boys hostel ಗೆ ಹೋದ್ರು. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನಿಂತಿದ್ರು. They had just finished their exams. ಸ್ವಾಮಿ ಕೇಳಿದ್ರಂತೆ, ಯಾವ ಎಕ್ಸಾಮ್ ಆಯಿತು? Swami, we are science students, we have written 3 exams. Physics, chemistry, biology exam ಬರ್ದಿದ್ದೀವಿ ನಾವು ಅಂತ ಹೇಳಿದ್ರು. ಎಷ್ಟು ಮಾರ್ಕ್ಸ್ಗೆ? ಸ್ವಾಮಿ 100 ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ ಎಷ್ಟು? 35 ಬರಬೇಕು. ಸಪೋಸಿಂಗ್ ನಿಮ್ಮಲ್ಲಿ ಯಾರೋ ಒಬ್ರಿದ್ದಾರೆ, ಅವ್ರಿಗೆ ಫಿಸಿಕ್ಸಲ್ಲಿ 84 ಬಂದಿದೆ, ಕೆಮಿಸ್ಟ್ರಿನಲ್ಲಿ 75 ಬಂದಿದೆ, ಬಯಾಲಜಿನಲ್ಲಿ 24 ಬಂದಿದೆ. ಅವ್ರು ಪಾಸ? ಯಾಕಿಲ್ಲ? ಇನ್ನು 2 ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ತಾನೆ? 2 ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದೆಯಲ್ಲ. ಪ್ರತಿ one subject is less. So what? You cannot pass even if you fail in 1 subject, alva? You have to pass in all the 3 subjects. Only then you are passed. ಸ್ವಾಮಿ ಹೇಳಿದ್ರಂತೆ, ಭಗವಂತನು ನಿಮಗೆ 3 ಎಕ್ಸಾಮ್ ತಗೋತಾರೆ. ಥಾಟ್, ವರ್ಡ್, ಡೀಡ್. ನಮ್ಮ ಮಾತು ತುಂಬ ಚೆನ್ನಾಗಿ ಮಾತಾಡ್ತೀವಿ, ಕೆಲಸನೂ ಸಹ ಸರ್ವಿಸ್ ತುಂಬ ಚೆನ್ನಾಗಿ ಮಾಡ್ತೀವಿ, ಆದರೆ ಮನಸ್ಸು ಏನೋ ನೆಗೆಟಿವ್ ಓಡ್ತಾ ಇರುತ್ತೆ ಅಂದರೆ, ಇಸ್ ಇಟ್ ಪಾಸ್? ಇಟ್ ಇಸ್ ನಾಟ್ ಪಾಸ್. ವಿ ಹ್ಯಾವ್ ಟು ಪಾಸ್ ಇನ್ ಆಲ್ ದ 3. ಥಾಟ್, ವರ್ಡ್, ಡೀಡ್ ಪ್ರತಿಯೊಂದು ಶುದ್ಧವಾಗಿದ್ದಾಗ ಮಾತ್ರ we will pass in Swami's exam. ಅಯ್ಯೋ ಎಷ್ಟು ಕಷ್ಟಪ್ಪ ಇದು. ಪ್ರತಿಯೊಂದು ಥಾಟ್ ಅನ್ನು ಪ್ಯೂರಿಫೈ ಮಾಡಬೇಕು,
ಪ್ರತಿಯೊಂದು ಡೀಡು ಮಾಡಬೇಕು, ಪ್ರತಿಯೊಂದು ವರ್ಡು ಮಾಡಬೇಕು ಅಂತಂದ್ರೆ ಹೆಂಗಪ್ಪ ಎಷ್ಟು ಕಷ್ಟ ಅಂತಂದ್ರೆ ಸ್ವಾಮಿ ಹಿಮ್ಸೆಲ್ಫ್ ಹ್ಯಾಸ್ ಶೋನ್ ದ ರಿದಮ್ ವಿ ಕೀಪ್ ಕ್ಲಾಪಿಂಗ್. ಸೊ ದ್ಯಾಟ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ರಿದಮ್. ಮನಸ್ಸು ಕೃಷ್ಣ ರಾಮ ಗೋವಿಂದ ಅಂದಾಗ ಮನಸ್ಸಿನಲ್ಲಿ ಆ ಕೃಷ್ಣನ ಮೂರ್ತಿ, ಆ ರಾಮನ ಮೂರ್ತಿ, ಆ ಗೋವಿಂದನ ಮೂರ್ತಿ ನಮಗೆ ಅಲ್ಲೇ ಕಾಣಿಸ್ತಾ ಇದೆ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಟು ತ್ರಿಕರಣ ಶಬ್ದ.